ಚಳಿಗಾಲದಲ್ಲಿ ನಿಮಗೆ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗ್ತಿದೆಯಾ? ಈ ವಿಡಿಯೋ ನಿಮಗೇನೆ. ಹಲೋ, ನಾನು ಡಾಕ್ಟರ್ ಹರಿಪ್ರಿಯಾ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕಲ್ಲಿ ಕೆಲಸ ಮಾಡ್ತೀನಿ. ಚಳಿಗಾಲದಲ್ಲಿ ನಮ್ಮ ಟೆಂಪ್ರೇಚರ್ ಕಮ್ಮಿ ಆಗ್ತಿದ್ದಂಗೆ ಬೇರೋಮೆಟ್ರಿಕ್ ಪ್ರೆಷರ್ ಅನ್ನೋದು ಡ್ರಾಪ್ ಆಗುತ್ತೆ. ಇದು ನಮ್ಮ ಜಾಯಿಂಟ್ಸ್ಗೆ ಏನು ಮಾಡುತ್ತೆ ಅಂದರೆ ನಮ್ಮ ಟಿಶ್ಯೂಸ್ ಅನ್ನೋದು ಸ್ವಲ್ಪ ಊತ ಥರ ಆಗಿ ನರಗಳು ಸಹ ಪೇನ್ಗೆ ತುಂಬ ಸೆನ್ಸಿಟಿವ್ ಆಗುತ್ತೆ. ಇದು ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ಆಲ್ರೆಡಿ ಆರ್ಥ್ರೈಟಿಸ್ ಇರೋ ಅವ್ರಿಗೆ, ಕ್ರಾನಿಕ್ ಮಂಡಿ ನೋವು, ಜಾಯಿಂಟ್ ಪೇನ್ಸ್ ಇರೋ ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಕಾರಣ, ನಾವು ಚಳಿಗಾಲದಲ್ಲಿ ನೀರು ಕುಡಿಯೋದು ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. ಈ ಡಿಹೈಡ್ರೇಷನಿಂದ ಮಸಲ್ ಕ್ರ್ಯಾಂಪ್ಸ್ ಅನ್ನೋದು ಸಹ ಜಾಸ್ತಿ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಬಿಸಿಲು ಕಮ್ಮಿ ಇರುತ್ತೆ. ಸೊ ಆಟೋಮ್ಯಾಟಿಕಲಿ ವೈಟಮಿನ್ ಡಿ ಅನ್ನೋ ಅಂಶನೂ ಕಮ್ಮಿ ಆಗ್ತಾ ಬಂದು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನಿಮ್ಮ ಜಾಯಿಂಟ್ಸ್ಗೆ, ಮಸಲ್ಸ್ಗೆ ಎಲ್ಲ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ಇದ್ದಾಗ ನೀವು ಏನು ಮಾಡಬೇಕು, ಮನೆ ರೆಮಿಡೀಸ್, ಹೋಮ್ ರೆಮಿಡೀಸ್ ಅಂತ ಅಂದಾಗ, ಸ್ವಲ್ಪ ಬಿಸಿನೀರಲ್ಲಿ ಸ್ನಾನ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಮಸಲ್ಸ್ಗೆ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸ್ವಲ್ಪ ಮೂಮೆಂಟ್ಸ್ ಅನ್ನೋದು ಚೆನ್ನಾಗಿ ಮಾಡಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಬಿಸಿಲುಗಾಲಕ್ಕಿಂತ ಚಳಿಗಾಲದಲ್ಲಿ ಚೆನ್ನಾಗಿ ಮಾಡಬೇಕು. ಲೈಕ್ ಸ್ಟ್ರೆಚಸ್ ಅಥವಾ ವಾಕಿಂಗ್ ಹೋಗೋದು, ಥ್ರೆಡ್ಮಿಲ್ ಮೇಲೆ ನಡೆಯೋದು, ಈ ಥರ ಮಾಡಿದಾಗ ಮೂಮೆಂಟಿಂದ ಮಸಲ್ಸ್ ಆಲ್ಸೋ ಸ್ವಲ್ಪ ಸ್ಟ್ರೆಂಥಿಂಗ್ ಅನ್ನೋದಾಗುತ್ತೆ. ಬಿಸಿಲಿಗೆ ಸ್ವಲ್ಪ ಆಚೆ ಹೋಗೋದು ಮಾಡೋದು ಟ್ರೈ ಮಾಡಿ, ಅಥವಾ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಅನ್ನೋದು ನಿಮ್ಮ ಡಾಕ್ಟರ್ ಜೊತೆ ಮಾತಾಡಿ ಶುರುನೂ ಮಾಡ್ಬೋದು. ನೀರು ಚೆನ್ನಾಗಿ ಕುಡಿಬೇಕು. ಡಿಹೈಡ್ರೇಷನ್ ಆಗದೆ, ನೀವು ಮಸಲ್ ಕ್ರ್ಯಾಂಪ್ಸ್ ಆಗದೆ ನೋಡ್ಕೋಬೇಕು. ಈ ಥರ ಇನ್ನೂ ಸಲಹೆಗಳಿಗೆ ಯು ಕ್ಯಾನ್ ಆಲ್ವೇಸ್ ವಿಸಿಟ್ ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್. ಥ್ಯಾಂಕ್ ಯು.